ಕ್ಲಾಸ್ ಸ್ಟಾರ್ಟ್ ಮಾಡೋ 2 minutes ವೇಟ್ ಮಾಡಿದೆವು. ಓಕೆ, ಕ್ಲಾಸ್ಗೆ ಸಂಬಂಧಿಸಿ ಕೆಲವು ಕ್ವಶನ್ಸ್ ಅನ್ನ ಕೇಳು ಆಗ್ಬೋದಲ್ಲ? ಓಕೆ, ಓಕೆ, ಇದರಲ್ಲಿ ಹೊಂದಿಸಿ ಬರೆಯಿರನ್ನು ಒಮ್ಮೆ ನೋಡಿ. ಸ್ವಾಮಿ ವಿವೇಕಾನಂದ, ಸ್ವಾಮಿ ದಯಾನಂದ ಸರಸ್ವತಿ, ಸೈಯದ್ ಅಹಮದ್ ಖಾನ್, ಜ್ಯೋತಿಬಾ ಫುಲೆ, ಅನಿ ಬೆಸೆಂಟ್. ಸೊ ಹೀಗೆ 5 ಜನರದ್ದು ಕೊಟ್ಟಿದ್ದಾರೆ. ಅವರಿಗೆ ಸಂಬಂಧಿಸಿ ಬಿ ಕಾಲಮ್ ಅಲ್ಲಿ ಕೆಲವು ಹೆಸರನ್ನ ಕೊಟ್ಟಿದ್ದಾರೆ. ಸೊ ಈಗ ಅದಕ್ಕೆ ಮ್ಯಾಚ್ ಮಾಡ್ಬೇಕು. ಓಕೆ, ಒಮ್ಮೆ ಆನ್ಸರ್ ಹೇಳಿದವ್ರು ಮತ್ತೆ ಹೇಳಲಿಕ್ಕಿಲ್ಲ ಆನ್ಸರ್. ಓಕೆ, ಸ್ವಾಮಿ ವಿವೇಕಾನಂದ. ಖುಷಿ. ರಾಮಕೃಷ್ಣ ಮಿಷನ್. ವೆರಿ ಗುಡ್, ರಾಮಕೃಷ್ಣ ಮಿಷನ್. ಓಕೆ, ಸ್ವಾಮಿ ದಯಾನಂದ ಸರಸ್ವತಿ. ರಮ್ಯಾ ಜಯನ್. ಆರ್ಯ ಸಮಾಜ. ಸ್ವಾಮಿ ದಯಾನಂದ ಸರಸ್ವತಿ, ಆರ್ಯ ಸಮಾಜ. ಸೈಯದ್ ಅಹಮದ್ ಖಾನ್. ಧನ್ಯಾ ಆಯ್ತಲ್ಲ. ಅನುಶ್ರೀ ಉಡುಪ. ಅಲಿಗರ್ ಚಳವಳಿ. ಅಲಿಗರ್ ಚಳವಳಿ, ವೆರಿ ಗುಡ್. ಜ್ಯೋತಿಬಾ ಫುಲೆ. ಜಿತೇಶ್. ಸತ್ಯಶೋಧಕ ಸಮಾಜ. ಸತ್ಯಶೋಧಕ ಸಮಾಜ, ವೆರಿ ಗುಡ್. ಲಾಸ್ಟ್ ಒನ್, ಅನಿ ಬೆಸೆಂಟ್. ಯಶಸ್ವಿನಿ. ಥಿಯೋಸಾಫಿಕಲ್ ಸೊಸೈಟಿ. ಥಿಯೋಸಾಫಿಕಲ್ ಸೊಸೈಟಿ, ವೆರಿ ಗುಡ್. ಸೊ ಆನ್ಸರ್ಸ್ ನೀವು ಹೇಳಿದ್ದೆಲ್ಲವೂ ಸಹ ಸರಿಯಾಗಿ ಉಂಟು. ಓಕೆ, ಸರಿ. ಇನ್ನೀಗ ನೆಕ್ಸ್ಟ್ ನೋಡುವ ಮಕ್ಕಳೇ. ಈ ವೀಕಲ್ಲಿ ನಿಮಗೆ ಸೋಷಿಯಲಿಗೆ ಸಂಬಂಧಿಸಿ NNMS ಅಲ್ಲಿ ಒಂದು ಟೆಸ್ಟ್ ಇರ್ಬೋದು, ಆಯ್ತಾ? ಸೊ ಅದಕ್ಕೆ ಸಂಬಂಧಿಸಿ ಈಗ 7th ಇದು ನಾನು ಏನೆಲ್ಲ ಮಾಡಿದ್ದೇನೆ ಅದೆಲ್ಲವೂ ಸಹ ನೀವು ನೋಡಿಕೊಳ್ಬೇಕು. ಭೂಗೋಳದ 4 ಪಾಠ ಉಂಟು. ಈಗ ಈ ವಾರದ ಎಕ್ಸಾಮಿಗೆ ಇಲ್ಲ, ಆದ್ರೆ ನೀವು ಈ ವಾರ ಮನೇಲಿ ಏನ್ ಮಾಡ್ಬೇಕಂದ್ರೆ ಹೋಮ್ವರ್ಕ್ 4 ಪಾಠದ್ದು ಕ್ವಶನ್ಸ್ ಅನ್ನ ಮಾಡ್ಬೇಕು. ಪ್ರತಿ ಪಾಠಕ್ಕೊಂದು 10 ಕ್ವಶನ್. 7ನೇ ಕ್ಲಾಸಿನ ಭೂಗೋಳದ 4 ಪಾಠಕ್ಕೆ ಸಂಬಂಧಿಸಿ 10 ಕ್ವಶನ್ ಅನ್ನ ನೀವು ಪ್ರಿಪೇರ್ ಮಾಡ್ಬೇಕು. ಒಂದೊಂದು ಪಾಠದಲ್ಲಿ 10 ಅಂದ್ರೆ ಒಟ್ಟು 40 ಕ್ವಶನ್ ಆಗ್ತದೆ. ಒಂದೊಂದು ಪಾಠದಲ್ಲಿ 10 ಕ್ವಶನ್ ಬರ್ತದೆ. ಅದರಲ್ಲಿ ನಿಮಗೆ ಟೆಕ್ಸ್ಟ್ ಬುಕ್ ಇಲ್ಲ ಅಂತ ಹೇಳಿದವರು ನಂಗೆ ಮೆಸೇಜ್ ಮಾಡಿ, ಮೇಡಮ್ ನನ್ನ ಹತ್ರ 7th ಟೆಕ್ಸ್ಟ್ ಬುಕ್ ಇಲ್ಲ ಅಂತ ಹೇಳಿ ನಾನು ಕಳಿಸ್ತೇನೆ. ಇಲ್ಲ ಅಂತ ಹೇಳಿದ್ರೆ ನಾನು NNMS ಗ್ರೂಪ್ ಅಲ್ಲಿ 7th ಭಾಗ 1 ಮತ್ತು ಭಾಗ 2ರ ಸಮಾಜ ಟೆಕ್ಸ್ಟ್ ಬುಕ್ ಅನ್ನು ಶೇರ್ ಮಾಡ್ತೇನೆ. ಸೊ ಅದರಿಂದ ನೀವು ಭೂಗೋಳದ ಪಾಠವನ್ನ ಓದಿ ಅಥವಾ ಟೆಕ್ಸ್ಟ್ ಬುಕ್ ಇದ್ದರೂ ಟೆಕ್ಸ್ಟ್ ಬುಕ್ ನೋಡಿ. ಸೊ ನಂಗೆ ಅದರಲ್ಲಿ ನೀವು NNMS ಬುಕ್ ಅಲ್ಲಿ ಕ್ವಶನ್ಸ್ ಅನ್ನ ಪ್ರಿಪೇರ್ ಮಾಡ್ಬೇಕು, ಪಾಠದ ಹೆಸರನ್ನ ಬರೆದು, ಆಯ್ತಾ? ಈ ವಾರದಲ್ಲಿ ಆ ಕ್ವಶನ್ ಅನ್ನ ಕೇಳುದಿಲ್ಲ. ನೆಕ್ಸ್ಟ್ ವೀಕ್ ಅಲ್ಲೆಲ್ಲ ಅಥವಾ ನೆಕ್ಸ್ಟ್ ಮುಂದಿನ ಎಕ್ಸಾಮ್ ಅಲ್ಲಿ ಅದರ ಬಗ್ಗೆ ಕ್ವಶನ್ಸ್ ಇರ್ತದೆ. ಯಾಕೆ ನೀವು ರೆಡಿ ಆಗ್ಬೇಕಾಗ್ತದೆ, ಆಯ್ತಾ? ನೋಟ್ಸ್ ನಲ್ಲಿ ಅಂದ್ರೆ NNMS ಪುಸ್ತಕದಲ್ಲಿ 8ನೇ ಕ್ಲಾಸ್ ಸಮಾಜ ಪುಸ್ತಕ, ಸಮಾಜ ಪಾಯಿಂಟ್ ಬುಕ್ ಅಲ್ಲೆಲ್ಲ NNMS ಈಗ ನೀವು ಬರ್ಕೊಳ್ತಿದ್ದೀರಲ್ಲ ಪಾಯಿಂಟ್ಸ್ ಎಲ್ಲವೂ NNMS ಗೆ ಸಂಬಂಧಿಸಿದ್ದು ಅದ್ರಲ್ಲೇ ಬರ್ದ್ರೆ ಆಯ್ತು. 7th ಇದ್ದು NNMS ಇದ್ದು ಯಾವ್ದ್ರಲ್ಲಿ ಬರ್ದಿದ್ದೀರಾ ಅದ್ರಲ್ಲೇ ಬರ್ದ್ರೆ ಆಯ್ತು, ಆಯ್ತಾ? 8th ಇದ್ದು ನೋಟ್ಸ್ ಮತ್ತು ಪಾಯಿಂಟ್ ಬುಕ್ ಬೇರೆ, ಆಯ್ತಾ? ಸರಿ, ಈಗ ಈ ವಾರದ ಎಕ್ಸಾಮ್ ಅಲ್ಲಿ ನಿಮಗೆ ಯಾವ್ದೆಲ್ಲ ಕೇಳ್ಬೋದು ಅಂತ ಹೇಳಿದ್ರೆ 7th ಇದ್ದು ನಾನೇನ್ ಮಾಡಿದ್ದೇನೆ ಅದನ್ನ ಕೇಳ್ತಾರೆ. ಅಂದ್ರೆ ಇತಿಹಾಸ, ಪೌರನೀತಿ ನಾನು ಎಷ್ಟು ಮಾಡಿದ್ದೇನೆ ಅಷ್ಟೆಲ್ಲವೂ ಸಹ ಕ್ವಶನ್ಸ್ ಇರ್ತದೆ. ನೆಕ್ಸ್ಟ್ ಬೇರೆ ಯಾವ ಕ್ವಶನ್ಸ್ ಇರ್ತದೆ ಅಂತ ಹೇಳಿದ್ರೆ 8ನೇ ಕ್ಲಾಸ್ ಇದು ಆಧಾರಗಳು ಪಾಠ, ರಾಜ್ಯಶಾಸ್ತ್ರದ 1ನೇ ಪಾಠ, ನೆಕ್ಸ್ಟ್ ಭೂಮಿ ಪಾಠ, ನೆಕ್ಸ್ಟ್ ಶಿಲಾಗೋಳ ಎಷ್ಟಾಗಿದೆ ಅಷ್ಟು. ಸೊ ಇಷ್ಟನ್ನ ಕೇಳ್ತೇನೆ, ಆಯ್ತಾ? ಸೊ ನೀವು ಅದಕ್ಕೆ ಪ್ರಿಪೇರ್ ಆಗಿ ಬರ್ಬೇಕಾಗ್ತದೆ, ಆಯ್ತಾ? ನೆಕ್ಸ್ಟ್ ಈ ವೀಕಲ್ಲಿ ಇವತ್ತು ಹೇಳ್ಬೋದು ನಿಮ್ಗೆ ಯಾವಾಗ ಅಂತ ಹೇಳಿ, ಆಯ್ತಾ? ಅದರ ಬಗ್ಗೆ ಕ್ವಶನ್ಸ್ ಇರ್ತದೆ, ಮಲ್ಟಿಪಲ್ ಚಾಯ್ಸ್ ಕ್ವಶನ್, ಆಯ್ತಾ? ನೀವು ಟಿಕ್ ಮಾಡ್ಲಿಕ್ಕೆ ಇರುವಂತದ್ದು, ಯೋಚನೆ ಮಾಡಿ ಟಿಕ್ ಮಾಡ್ಲಿಕ್ಕೆ 1 ನಿಮಿಷದಲ್ಲಿ 1 ಕ್ವಶನ್ ಮುಗಿಬೇಕು ಮಾಡಿ. ಓಕೆ, ಸೊ ನಾವಿವಾಗ ನೆಕ್ಸ್ಟ್ ಪಾಠವನ್ನ ಸ್ವಲ್ಪ ನೋಡಿದ್ದೇವೆ, ಸ್ವಾತಂತ್ರ್ಯ ಹೋರಾಟ ಪಾಠ ಅಂತ ಹೇಳಿ. ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಯಾವಾಗ ನಡೆದದ್ದು?
ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಯಾವಾಗ ನಡೆದಿದ್ದು? ಯಾರು ಹೇಳ್ತೀರಾ? ಆಗಿದೆ ಅಲ್ವಾ ಅದು? ಹಾ, ಗೀತೇಶ್. ಹೇಳಿ ಗೀತೇಶ್. ಅನ್ಮ್ಯೂಟ್ ಮಾಡಿಕೊಳ್ಳಿ. ಓಕೆ, ರಶ್ಮಿಯಾ. 1857. 1857. ವೆರಿ ಗುಡ್. ಪ್ರಥಮ ಸ್ವಾತಂತ್ರ್ಯ ನಡೆದಿದ್ದು 1857. ಅದನ್ನ ಭಾರತೀಯ ಇತಿಹಾಸಕಾರರು ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಹೇಳಿ ಕರೆದ್ರೆ, ಬ್ರಿಟಿಷ್ ಇತಿಹಾಸಕಾರರು ಅದನ್ನು ಬೇರೆ ಹೆಸರಿಂದ ಕರೆದಿದ್ದಾರೆ. ಆಯ್ತಾ? ಅದನ್ನು ಏನು ಅಂತ ಹೇಳಿ ಕರೆದಿದ್ದಾರೆ? ಯಾರು ಹೇಳ್ತೀರಾ? ಯಾರು ಹೇಳ್ತೀರಾ? ಬ್ರಿಟಿಷ್ ಇತಿಹಾಸಕಾರರು 1857ರ ದಂಗೆಯನ್ನು ಏನೆಂದು ಕರೆದಿದ್ದಾರೆ? ಯಾರು ಹೇಳ್ತೀರಾ? ಯಾರಿಲ್ವಾ? ಡೌಟ್ ಆಗ್ತದೆ ಅದಾಗ್ಲಿಲ್ವಾ ಅಂತೇಳಿ. ಇದಾಗ್ಲಿಲ್ವಾ ಮಕ್ಳೇ? ಗೀತೇಶ್, ಕೈ ಹ್ಯಾಂಡ್ ರೈಸ್ ಪದೇ ಪದೇ ಮಾಡ್ತೀಯ, ಅನ್ಮ್ಯೂಟ್ ಮಾಡುದಿಲ್ಲ ಅಣ್ಣ. ಗೀತೇಶ್, ಹ್ಯಾಂಡ್ ರೈಸ್ ಮಾಡಿದ್ಯಲ್ಲ, ಆನ್ಸರ್ ಹೇಳು. ರೂಪಶ್ರೀ ಹೇಳಮ್ಮ. ಸಿಪಾಯಿಗಳ ದಂಗೆ. ಓಕೆ, ಸಿಪಾಯಿಗಳ ದಂಗೆ. ಸೊ ಇಲ್ಲಿ ಅದು ಆಗಿದಲ್ಲ, ಬರ್ದಿರದಿದ್ರೆ ಬರೀರಿ. 1857ರ ದಂಗೆಯನ್ನು ಭಾರತೀಯ ರಾಷ್ಟ್ರೀಯವಾದಿಗಳು ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಹೇಳಿ ಕರೆದಿದ್ದಾರೆ. ಬ್ರಿಟಿಷ್ ಇತಿಹಾಸಕಾರರು ಸಿಪಾಯಿ ದಂಗೆ ಅಂತ ಹೇಳಿ ಕರೆದಿದ್ದಾರೆ. ಬರೆಯದವ್ರು ಬರ್ಕೊಳ್ಳಿ ನೋಡ. ಸಾವಿರದ 1857ರ ದಂಗೆಯನ್ನು ಭಾರತೀಯ ರಾಷ್ಟ್ರೀಯವಾದಿಗಳು ಅಥವಾ ಭಾರತೀಯ ಇತಿಹಾಸಕಾರರು ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಹೇಳಿ, ಬ್ರಿಟಿಷ್ ಇತಿಹಾಸಕಾರರು ಸಿಪಾಯಿಗಳ ದಂಗೆ ಅಂತ ಹೇಳಿ ಕರೆದಿದ್ದಾರೆ. ಸೊ ಅದರ ಕಾರಣಗಳನ್ನ ನೋಡ್ತಾ ಇದ್ದೆವು ನಾವು. ಎಷ್ಟು ಕಾರಣಗಳಾಗಿದೆ? ಯಾರು ಹೇಳ್ತೀರಾ? ಆಗ್ಲಿಲ್ವಾ? ನೋಡ, ಅನುಶ್ರೀ ಉಡುಪ, ಕಾರಣಗಳಾಗಿದಮ್ಮ. ಯಾವ್ದ್ರದ್ದು ಮೇಡಮ್? 1857ರ ದಂಗೆದ್ದು. ಹಾ, ಆಗಿದೆ. ಆಗಿದಾ? ಹಾ. ಎಷ್ಟು ಕಾರಣಗಳು ಬರ್ದಿದ್ದಿ ಹೇಳಂತೆ? ರೂಪಶ್ರೀ ಆಗ್ಲಿಲ್ವಮ್ಮ? ಆಗ್ಲಿಲ್ಲ ಮೇಡಮ್. ಹಾ, ಸರಿ. ಓಕೆ, ಅನುಶ್ರೀ ಉಡುಪ ಆಗಿದೆ. ಎಲ್ಲಿಯೋ ಕೇಳಿದ ಹಾಗೆ ನೆನಪುಂಟೇನೋ ಪ್ರೈಮರಿದ್ದು. ವೆರಿ ಗುಡ್, ತೊಂದ್ರೆ ಇಲ್ಲ. ಓಕೆ, ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮವನ್ನ ಅದರ ಇಯರ್ ಬರ್ದ್ರ 1857 ಅಂತ ಹೇಳಿ. ಮತ್ತೆ ಅದಕ್ಕೆ ಯಾರ್ಯಾರು ಯಾವ ರೀತಿಯಲ್ಲಿ ಕರೆದಿದ್ದಾರೆ ಅಂತ ಸಹ ನೀವು ಬರ್ದಿದ್ದೀರಿ. ಬ್ರಿಟಿಷ್ ಒಂದು ಆಡಳಿತವನ್ನ ವಿರೋಧಿಸಿ ಸೊ ಈ ರೀತಿಯಲ್ಲಿ ಒಂದು ದಂಗೆ ಭಾರತದಲ್ಲಿ ಹೇಳ್ತದೆ. ಸೊ ಅದಕ್ಕೆ ಕಾರಣಗಳನ್ನು ನೋಡುವ. ಸೈಡ್ ಹೆಡ್ಡಿಂಗ್ ಕಾರಣಗಳು ಅಂತ ಹೇಳಿಕೊಡಿ. ಕಾರಣಗಳಲ್ಲಿ ನಂಬರ್ 1 ರಾಜಕೀಯ ಕಾರಣ ಅಂತ ಸೈಡ್ ಹೆಡ್ಡಿಂಗ್ ಬರೀ. ಕಾರಣಗಳಲ್ಲಿ ನಂಬರ್ 1 ರಾಜಕೀಯ ಕಾರಣ. ರಾಜಕೀಯ ಕಾರಣ.
ಸೊ ಈ ರಾಜಕೀಯ ಕಾರಣಗಳಲ್ಲಿ ಯಾವ್ದಾಗಿರ್ತದೆ ಅಂತ ಹೇಳಿದ್ರೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಮತ್ತು ಸಹಾಯಕ ಸೈನ್ಯ ಪದ್ಧತಿ ಬರ್ತದೆ. ಸೊ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯನ್ನ ಜಾರಿಗೆ ತಂದಂತಹ ಬ್ರಿಟಿಷ್ ಅಧಿಕಾರಿ ಯಾರು? ದತ್ತು ಮಕ್ಕಳಿಗೆ ಹಕ್ಕಿಲ್ಲ. ಓಕೆ, ರಮ್ಯಾ ಜೆಎನ್. ಲಾರ್ಡ್ ಡಾಲ್ ಹೌಸಿ. ಲಾರ್ಡ್ ಡಾಲ್ ಹೌಸಿ. ಓಕೆ, ಸಹಾಯಕ ಸೈನ್ಯ ಪದ್ಧತಿಯನ್ನು ಜಾರಿಗೆ ತಂದವರು ಯಾರು? ಸಹಾಯಕ ಸೈನ್ಯ ಪದ್ಧತಿಯನ್ನು ಜಾರಿಗೆ ತಂದವರು ಯಾರು? ಕೌಸಲ್ಯ ಬೀಗೌಡ. ಲಾರ್ಡ್ ವೆಲ್ಲೆಸ್ಲಿ. ಲಾರ್ಡ್ ವೆಲ್ಲೆಸ್ಲಿ. ಆಯ್ತಾ? ಸೊ ಅದನ್ನ ವಾಪಸ್ ಒಮ್ಮೆ ನೀವು ಬರ್ಕೊಳ್ಳಿ, ಅಂದ್ರೆ ಅದು ತುಂಬಾ ಇಂಪಾರ್ಟೆಂಟ್ ಆದ್ರಿಂದ ಇನ್ನೊಮ್ಮೆ ಬರ್ಕೊಳ್ಳಿ. ರಾಜಕೀಯ ಕಾರಣದಲ್ಲಿ ಕೆಳಗೆ ಬರ್ಕೊಳ್ಳಿ. ಲಾರ್ಡ್ ಡಾಲ್ ಹೌಸಿ ಅಂತ ಡ್ಯಾಶ್ ಹಾಕಿ ಸಹಾಯಕ ಸೈನ್ಯ ಪದ್ಧತಿ, ಕೆಳಗೆ ಲಾರ್ಡ್ ವೆಲ್ಲೆಸ್ಲಿ ಅಂತ ಬರೆದು ಸಹಾಯಕ ಸೈನ್ಯ ಪದ್ಧತಿ, ಲಾರ್ಡ್ ಡಾಲ್ ಹೌಸಿ ಅಂತ ಬರೆದು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅಂತ ಹೇಳಿ ಬರೀರಿ. ಅಷ್ಟು ಬರೆದ್ರೆ ಸಾಕು, ಬೇರೇನ್ ಬರಿಬೇಕು ಅಂತ ಹೇಳಿಲ್ಲ. ಆಯ್ತಾ? ಸೊ ಮೇನ್ ಆಗಿ ಈ ಎರಡು ಬ್ರಿಟಿಷ್ ನೀತಿಯ ವಿರುದ್ಧವಾಗಿ ರಾಜಕೀಯವಾದಂತಹ ಕಾರಣ ಇದಾಗಿರ್ತದೆ. ಮೇನ್ ಆಗಿ ಬ್ರಿಟಿಷರು ತಂದಂತ ಈ ಎರಡು ನೀತಿಗಳು. ನೆಕ್ಸ್ಟ್ ಎರಡನೇ ಕಾರಣ ಬರೀರಿ, ಆಡಳಿತಾತ್ಮಕ ಕಾರಣ. ನಂಬರ್ 2 ಆಡಳಿತಾತ್ಮಕ ಕಾರಣ. ಆಡಳಿತಾತ್ಮಕ ಕಾರಣ. ಸೊ ಅಲ್ಲಿ ಏನಾಯ್ತು ಅಂತ ಹೇಳಿದ್ರೆ, ಅಲ್ಲಿ ತನಕ ಪರ್ಷಿಯನ್ ಭಾಷೆ ನ್ಯಾಯಾಲಯದ ಭಾಷೆ ಆಗಿರ್ತದೆ. ಸೊ ಬ್ರಿಟಿಷರ್ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಇಂಗ್ಲಿಷ್ ಅನ್ನು ನ್ಯಾಯಾಲಯದ ಭಾಷೆಯನ್ನಾಗಿ ಮಾಡ್ತಾರೆ. ಸೊ ಆ ಇಂಗ್ಲಿಷ್ ಜನಸಾಮಾನ್ಯರಿಗೆ ಅರ್ಥ ಆಗ್ತಿರ್ಲಿಲ್ಲ. ಸಾಮಾನ್ಯ ಜನಸಾಮಾನ್ಯರಿಗೆ ಇದು ಇಂಗ್ಲಿಷ್ ಅರ್ಥ ಆಗ್ತಿರ್ಲಿಲ್ಲ. ಸೊ ಅದನ್ನು ಸಹ ವಿರೋಧಿಸ್ತಾರೆ. ನೆಕ್ಸ್ಟ್ ಆಡಳಿತಾತ್ಮಕ, ಕೆಲವೊಂದು ಅವರ ಹೊಸ ವಿಚಾರಗಳು ಮತ್ತೆ ಎಲ್ಲಾ ಉನ್ನತ ಹುದ್ದೆಗಳೆಲ್ಲವೂ ಸಹ ಬ್ರಿಟನ್ ಅವರಿಗೆ ಅದು ಮೀಸಲಾಗಿತ್ತು. ಸೊ ಅದನ್ನೆಲ್ಲವನ್ನ ವಿರೋಧಿಸಿದ್ದು. ಸೊ ಅದು ಆಡಳಿತಾತ್ಮಕ ಕಾರಣ ಆಗಿರ್ತದೆ. ನಂಬರ್ 3 ಆರ್ಥಿಕ ಕಾರಣ. ನಂಬರ್ 3 ಆರ್ಥಿಕ ಕಾರಣ. ನಂಬರ್ 3 ಆರ್ಥಿಕ ಕಾರಣ. ಸೊ ಅದು ನಾನು ನಿಮಗೆ ಹೇಳೇ ಇದ್ದೇನೆ. ಸೊ ಮೊದಲ ಕೈಗಾರಿಕಾ ಕ್ರಾಂತಿ ಎಲ್ಲಿ ನಡೆದದ್ದು ಮಕ್ಕಳೇ? ಯಾವ ದೇಶದಲ್ಲಿ? ಮೊದಲ ಕೈಗಾರಿಕಾ ಕ್ರಾಂತಿ ಯಾವ ದೇಶದಲ್ಲಿ ನಡೆದದ್ದು? ರಮ್ಯಾ ಜೆಎನ್. ಬ್ರಿಟನ್ ನಲ್ಲಿ ನಡೆದದ್ದು. ಹೌದಾ? ಸೊ ಬ್ರಿಟನ್ ಅಂದ್ರೆ ಬ್ರಿಟಿಷರು ಇರುವಂತಹ ಒಂದು ದೇಶ. ಸೊ ಅಲ್ಲಿ ನಡೆದಿರುವಂತದ್ದು. ಸೊ ಅದರ ಇಫೆಕ್ಟ್ ಭಾರತಕ್ಕೆ ಆಗ್ತದೆ. ಭಾರತದ ಸ್ಥಳೀಯ ಕೈಗಾರಿಕೆಗಳು ಅಥವಾ ಗುಡಿ ಕೈಗಾರಿಕೆಗಳು ನಾಶದ ಅಂಚಿಗೆ ಹೋಗ್ತದೆ. ಅವರು ತುಂಬಾ ಆರ್ಥಿಕವಾಗಿ ಏನು ಹಿನ್ನಡೆಯನ್ನ ಅನುಭವಿಸ್ತಾರೆ. ಸೊ ಮತ್ತೆ ಭಾರತದ ಸಂಪತ್ತು ಎಲ್ಲವೂ ಸಹ ಇಲ್ಲಿಗೆ ಇಂಗ್ಲೆಂಡಿಗೆ ಸೋರಿಕೆ ಆಗ್ತಾ ಇತ್ತು, ಇಂಗ್ಲೆಂಡಿಗೆ ಹೋಗ್ತಾ ಇತ್ತು. ಬ್ರಿಟಿಷ್ ಅಧಿಕಾರಿಗಳು ಏನೇ ಹೊಸ ನೀತಿಯನ್ನು ತಂದ್ರು ಅದೆಲ್ಲವೂ ಸಹ ಭಾರತದ ಸಂಪತ್ತಿಂದಲೇ ಹೋಗ್ತಾ ಇತ್ತು. ಸೊ ಆದ್ರಿಂದ ಭಾರತದ ಆರ್ಥಿಕತೆ ಬಹಳಷ್ಟು ಕುಗ್ಗುತ್ತಾ ಹೋಗ್ತದೆ. ಸೊ ಅದು ಸಹ ಒಂದು ಕಾರಣ ಆಗ್ತದೆ. ಮತ್ತೆ ಅವ್ರು ತಂದಂತಹ ಹೊಸ ಭೂಕಂದಾಯ ನೀತಿಗಳು ಭಾರತದ ರೈತರಿಗೆ ಅಥವಾ ಭಾರತದ ಜನಸಾಮಾನ್ಯರಿಗೆ ಶೋಷಣಾತ್ಮಕವಾಗಿ ಬಿಡ್ತದೆ. ಸೊ ಅದು ಆರ್ಥಿಕ ಕಾರಣದ ಗುಂಪಿಗೆ ಸೇರ್ತದೆ. ನೆಕ್ಸ್ಟ್ ಒನ್, ಇದು ನೋಡಿ, ಭಾರತದಲ್ಲಿ ಇದ್ದಂತಹ ಗುಡಿ ಕೈಗಾರಿಕೆಗಳು, ಸಾಂಪ್ರದಾಯಿಕವಾಗಿದ್ದಂತಹ ನೇಯ್ಗೆಗಳು ಈ ರೀತಿಯದ್ದು. ಆಯ್ತಾ? ಯಾವ ರೀತಿಯಲ್ಲಿ ನೇಯ್ಗೆ ಮಾಡ್ತಾರೆ ಅಂತ ಹೇಳುವಂತ ಚಿತ್ರದಲ್ಲಿ ನೀವು ಯಾವ್ದಾದ್ರು ಈ ವಸ್ತು ಸಂಗ್ರಹಾಲಯ, ಎಕ್ಸಿಬಿಷನ್ಸ್ ಅಂತ ಹೇಳ್ತಾರಲ್ಲ, ವಸ್ತು ಪ್ರದರ್ಶನಾಲಯ, ಅಲ್ಲಿಗೆಲ್ಲ ಹೋದ್ರೆ ನಿಮ್ಗೆ ಈ ತರದ್ದು ನೋಡ್ಲಿಕ್ಕೆ ಸಿಗ್ತದೆ. ಅಂದ್ರೆ ಅದು ನಿಜವಾಗಿ ಭಾರತದ ಮೂಲ ಎಲ್ಲಾ ಕಡೆಯಲ್ಲಿ ಇದ್ದಂಥದ್ದು, ಸಾಮಾನ್ಯ ಜನರ ಮನೆಯಲ್ಲೆಲ್ಲ ಇದ್ದಂಥದ್ದು. ಆದ್ರೆ ಈಗ ನಾವು ಅದನ್ನು ನೋಡ್ಬೇಕು ಅಂತ ಹೇಳಿದ್ರೆ ಸೊ ಅದನ್ನು ವಸ್ತು ಸಂಗ್ರಹಾಲಯದಲ್ಲೇ ನಾವು ನೋಡ್ಲಿಕ್ಕೆ ಸಾಧ್ಯ ಆಗಿದೆ. ನೆಕ್ಸ್ಟ್ 4ನೇ ಕಾರಣ ಬರೀರಿ, ಸಾಮಾಜಿಕ ಮತ್ತು ಧಾರ್ಮಿಕ ಕಾರಣ. ಸಾಮಾಜಿಕ ಮತ್ತು ಧಾರ್ಮಿಕ ಕಾರಣ 4ನೇ ಕಾರಣ.
ಆಯ್ತಾ ಬರ್ದು ಅವರು ಭಾರತೀಯರನ್ನ ತುಂಬಾ ಚೀಪ್ ಆಗಿ ನಡೆಸಿಕೊಳ್ತಾ ಇದ್ರು. ಭಾರತೀಯರನ್ನ ಏನ್ ಮಾಡ್ತಾ ಇದ್ರು ಅಂತ ಹೇಳಿದ್ರೆ ಅನಾಗರಿಕರು ಅಂತ ಹೇಳಿ ಕರಿತಿದ್ರು. ಭಾರತ ಅನ್ನುವಂಥದ್ದೊಂದು ಸಂಸ್ಕೃತಿಯ ಸಂಪತ್ತನ್ನ ಹೊಂದಿದ ದೇಶ ಆಗಿದ್ರು ಸಹ ಅವ್ರು ಯಾವ ರೀತಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನೋಡಿ, ಸಂಸ್ಕೃತಿ ಮತ್ತು ನಾಗರಿಕತೆಯ ಗಂಧವಿಲ್ಲದ ಅನಾಗರಿಕರು ಅಂತ ಹೇಳಿ ಭಾರತೀಯರನ್ನ ಬ್ರಿಟಿಷರು ಹೇಳ್ತಾ ಇದ್ರು. ಆಯ್ತಾ. ನೆಕ್ಸ್ಟ್ ಇನ್ನು ಹಂದಿ, ಕರಿಮನುಷ್ಯರು ಅಂತ ಹೇಳಿ ಸಂಬೋಧನೆ ಮಾಡ್ತಾ ಇದ್ರು ಭಾರತೀಯರನ್ನು. ಯೋಚನೆ ಮಾಡಿ, ನಮ್ಮ ದೇಶಕ್ಕೆ ಅವರು ಬಂದು ನಮ್ಮನ್ನೇ ಆ ರೀತಿಯಲ್ಲಿ ಕರೆಯುವುದು ಅಂದ್ರೆ ಅವರು ಯಾವ ಲೆವೆಲ್ಗೆ ಹೋಗಿದ್ರು, ಭಾರತೀಯರ ಒಂದು ಪರಿಸ್ಥಿತಿ ಯಾವ ರೀತಿಯಲ್ಲಿ ಇದ್ದಿರ್ಬೋದು ಅಂತ ಹೇಳಿ ಯೋಚನೆ ಮಾಡಿ. ಅಷ್ಟು ಮಾತ್ರ ಅಲ್ಲದೆ ಕೆಲವೊಂದು ಬ್ರಿಟಿಷ್ನ ಬಿಲ್ಡಿಂಗ್ಗಳಲ್ಲಿ ಅಥವಾ ಕೆಲವೊಂದು ಕಟ್ಟಡಗಳಲ್ಲೆಲ್ಲ ಭಾರತೀಯರಿಗೆ ಪ್ರವೇಶ ಇರ್ತಿರಲಿಲ್ಲ. ಕ್ಲಬ್ಗಳಿಗೆ ಅಥವಾ ಹೋಟೆಲ್ಗಳಿಗೆಲ್ಲ ಭಾರತೀಯರಿಗೆ ಪರ್ಮಿಷನ್ ಇರ್ಲಿಲ್ಲ. ಅಲ್ಲಿ ಎದುರುಗಡೆ ಯಾವ ರೀತಿ ಬೋರ್ಡ್ ಹಾಕ್ತಿದ್ರು ಅಂತ ಹೇಳಿದ್ರೆ ನೋಡಿ ಕೊಟ್ಟಿದ್ದಾರೆ, ನಾಯಿಗಳಿಗೆ ಮತ್ತು ಭಾರತೀಯರಿಗೆ ಪ್ರವೇಶವು ನಿಷಿದ್ಧ ಅಂತ ಹೇಳಿ ಆಗ್ತದೆ. ಇದನ್ನೆಲ್ಲ ಬರಿಬೇಡಿ, ನಾನು ಹೇಳಿದ್ದಷ್ಟೇ, ನೀವು ಕಾರಣ ಬರೆದ್ರೆ ಸಾಕು. ಸೊ ಆ ರೀತಿಯಲ್ಲೆಲ್ಲ ಹಾಕ್ತಾ ಇದ್ರು. ಮತ್ತೆ ಅದಲ್ಲದೆ ಸತಿ ಪದ್ಧತಿ, ಬಾಲ್ಯ ವಿವಾಹ ನಿಷೇಧ, ವಿಧವಾ ಪುನರ್ವಿವಾಹಕ್ಕೆ ಪ್ರೋತ್ಸಾಹ, ಇವೆಲ್ಲವುಗಳಿಂದ ಭಾರತೀಯರು ತಮ್ಮ ಸಾಮಾಜಿಕ ವ್ಯವಸ್ಥೆಯಲ್ಲಿ ಬ್ರಿಟಿಷರು ಮಾಡುತ್ತಿರುವ ಹಸ್ತಕ್ಷೇಪ ಅಂತ ಹೇಳಿ ಭಾರತೀಯರು ಭಾವಿಸ್ತಾರೆ. ಸೊ ಇದು ಸಾಮಾಜಿಕ ಮತ್ತು ಧಾರ್ಮಿಕ ಕಾರಣಗಳಲ್ಲಿ ಬರ್ತದೆ. ಮತ್ತೆ ರೈಲಿನಲ್ಲೆಲ್ಲ ಎಲ್ಲಾ ಬೋಗಿಯಲ್ಲಿ ಹೋಗ್ಲಿಕ್ಕೆ ಭಾರತೀಯರಿಗೆ ಪರ್ಮಿಷನ್ ಇರ್ಲಿಲ್ಲ. ನೆಕ್ಸ್ಟ್ 5ನೇ ಕಾರಣ ಸೈನಿಕ ಕಾರಣ. 5ನೇ ಕಾರಣ ಬರೀರಿ, ಸೈನಿಕ ಕಾರಣ. ಸೈನಿಕ ಕಾರಣ ಮೇನ್ ಆಗಿ ಇಲ್ಲಿ ಏನಾಗಿತ್ತು ಅಂತ ಹೇಳಿದ್ರೆ, ಭಾರತೀಯ ಸೈನಿಕರು ಬ್ರಿಟಿಷರಿಂದ ಅತೃಪ್ತಿ ಹೊಂದಿದ್ರು. ಸೊ ಅಂದ್ರೆ ಭಾರತೀಯರಿಗೆ ಏನು ಅಂತ ಹೇಳಿದ್ರೆ ಕಡಿಮೆ ವೇತನವನ್ನ ಕೊಡ್ತಾ ಇದ್ರು. ಮತ್ತೆ ಪ್ರಮೋಷನ್ಸ್ ಎಲ್ಲವೂ ಸಹ ಬ್ರಿಟಿಷ್ ಸೈನಿಕರಿಗೆ ಮಾತ್ರ, ಭಾರತೀಯರಿಗೆ ಏನಿರ್ಲಿಲ್ಲ, ಹೆಚ್ಚುವರಿ ವೇತನ ಇರ್ಲಿಲ್ಲ, ಅವ್ರಿಗೆ ಯಾವುದೇ ಭತ್ಯೆಗಳಿರ್ಲಿಲ್ಲ. ಮತ್ತೆ ಭಾರತೀಯರನ್ನು ದೂರ ದೂರದ ಪ್ಲೇಸಿಗೆಲ್ಲ ಹಾಕುವಂಥದ್ದು. ಸೊ ಆ ರೀತಿಯಲ್ಲೆಲ್ಲ ಮಾಡ್ತಾ ಇದ್ರು. ನೆಕ್ಸ್ಟ್ ಸೊ ಇದರಿಂದ ಭಾರತೀಯ ಸೈನಿಕರು ಬ್ರಿಟಿಷರ ವಿರುದ್ಧ ದಂಗೆ ಏಳ್ಲಿಕ್ಕೆ ಕಾರಣ ಆಗ್ತದೆ. ಇದು 5ನೇ ಕಾರಣ. ಆಯ್ತಾ. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಆಗಿ ನೀವು ತಿಳ್ಕೊಳ್ಬೇಕಾದ್ದು 6ನೇ ಕಾರಣ, ತಕ್ಷಣದ ಕಾರಣ. ಇದು ತುಂಬಾ ಇಂಪಾರ್ಟೆಂಟ್ ಆಗಿರ್ತದೆ. ತಕ್ಷಣದ ಕಾರಣ ಅಂದ್ರೆ ಇವಾಗ ನಾವು ಆಡಳಿತಾತ್ಮಕ, ರಾಜಕೀಯ, ಆರ್ಥಿಕ ಎಲ್ಲವೂ ಸಹ ತುಂಬಾ ಮೊದ್ಲಿಂದ ಸಹ ಇತ್ತು. ಅಂದ್ರೆ ಬಹಳ 1857ರ ಹೊತ್ತಿಗೆ ತಂದದ್ದಂತದಲ್ಲ ಯಾರು ಬ್ರಿಟಿಷರು, ಬಹಳ ಮೊದ್ಲೇ ಆ ಎಲ್ಲ ನೀತಿಗಳನ್ನ ಜಾರಿಗೆ ತಂದಿದ್ದಾರೆ. ಹೌದಾ. ಆದ್ರೆ ಈ ತಕ್ಷಣದ ಕಾರಣ ಏನುಂಟು ಅದು 1857ಕ್ಕೆ ಬ್ರಿಟಿಷರು ತಂದಂತ ಒಂದು ಹೊಸ ನೀತಿ. ಸೊ ಅದ್ರಿಂದ ಭಾರತೀಯ ಸಿಪಾಯಿಗಳು ರೊಚ್ಚಿಗೆದ್ದು ಬ್ರಿಟಿಷರ ವಿರುದ್ಧ ಹೋರಾಟವನ್ನ ಮಾಡ್ತಾರೆ. ಸೊ ಹಾಗಾದ್ರೆ ಆ ಕಾರಣ ಯಾವುದು ಅಂತ ಹೇಳಿದ್ರೆ, ಬ್ರಿಟಿಷರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ 1857ಕ್ಕೆ ಒಂದು ಹೊಸ ಮಾದರಿಯ ಬಂದೂಕನ್ನ ಭಾರತೀಯರಿಗೆ ಪರಿಚಯಿಸ್ತಾರೆ. ಸೊ ಆ ಬಂದೂಕಲ್ಲಿ ಏನಿತ್ತಪ್ಪ ಅಂತ ಹೇಳಿದ್ರೆ, ಆ ಬಂದೂಕಿನ ಹೆಸರು ರಾಯಲ್ ಎನ್ಫೀಲ್ಡ್ ಬಂದೂಕು ಅಂತ ಸಹ ಹೇಳ್ತಾರೆ. ನಿಮ್ಗೆ ಇಲ್ಲಿ ಎನ್ಫೀಲ್ಡ್ ರೈಫಲ್ ಅಂತ ಸಹ ಕೊಟ್ಟಿದ್ದಾರೆ. ರಾಯಲ್ ಎನ್ಫೀಲ್ಡ್ ಅಂತ ಸಹ ನೀವು ಬರ್ಕೊಳ್ಳಿ, ಎನ್ಫೀಲ್ಡ್ ರೈಫಲ್ ಅಂತ ಸಹ ಬರ್ಕೊಳ್ಳಿ. ಆಯ್ತಾ. ಹೀಗೆ ಬರೀರಿ, ಕ್ವಶನ್ ಬರೀರಿ. 1857ರಲ್ಲಿ ಕ್ವಶನ್ ಬರೀರಿ ಮಕ್ಳೇ. 1857ರಲ್ಲಿ ಬ್ರಿಟಿಷರು ಪರಿಚಯಿಸಿದ ಬಂದೂಕಿನ ಹೆಸರು ಏನು? ಬಂದೂಕಿನ ಹೆಸರೇನು? ಬಂದೂಕಿನ ಹೆಸರೇನು? ಇಲ್ಲಿ ಉಂಟು ನೋಡಿ, ಎನ್ಫೀಲ್ಡ್ ರೈಫಲ್. ಆನ್ಸರ್ ಎನ್ಫೀಲ್ಡ್ ರೈಫಲ್. ಬ್ರಾಕೆಟ್ ಅಲ್ಲಿ ರಾಯಲ್ ಎನ್ಫೀಲ್ಡ್ ಅಂತ ಸಹ ಬರೀ. ಎನ್ಫೀಲ್ಡ್ ರೈಫಲ್ ಬ್ರಾಕೆಟ್ ಅಲ್ಲಿ ರಾಯಲ್ ಎನ್ಫೀಲ್ಡ್ ಅಂತ ಸಹ ಬರೀ.
ಆಯ್ತಾ ಬರ್ದು? ಹಾ, ಓಕೆ. ಸೊ ಅದೇನ್ ರಾಯಲ್ ಎನ್ಫೀಲ್ಡ್ ಬಂದೂಕಲ್ಲಿ ಏನಿತ್ತು ಅಂತ ಹೇಳಿದ್ರೆ, ಅಲ್ಲಿ ಒಂದಿತ್ತು ಏನು ಅಂತ ಹೇಳಿದ್ರೆ, ಈ ಎನ್ಫೀಲ್ಡ್ ಬಂದೂಕಿಗೆ ತೋಟ ಅಂದ್ರೆ ಕಾರ್ಟ್ರಿಜ್ ಗಳನ್ನ ತುಂಬಬೇಕಿತ್ತು. ಈಗ ನಾವು ಪಿಸ್ತೂಲಿಗೆ ಬುಲೆಟ್ ಅನ್ನ ಹಾಕ್ತೇವಲ್ಲ, ಸೊ ಆ ರೀತಿಯಲ್ಲಿ ಈ ಬಂದೂಕಿಗೆ ತೋಟವನ್ನ ತುಂಬಬೇಕಿತ್ತು. ಬಂದೂಕಿಗೆ ತೋಟ ತುಂಬಿಸ್ತಾರೆ, ಹೌದಾ? ಅದು ಫೋರ್ಸ್ ಅಲ್ಲಿ ಹಾರುವಂತದ್ದು. ಸೊ ಆ ತೋಟಗಳನ್ನು ತುಂಬುವ ಮುನ್ನ ಅದಕ್ಕೆ ಹೊದಿಸಿದಂತಹ ಕಾಗದ, ಆ ತೋಟಕ್ಕೆ ಒಂದು ರೌಂಡ್ ಅಪ್ ಕಾಗದ ಮಾಡಿರ್ತಾರೆ, ಹೌದಾ? ಸೊ ಆ ಹೊದಿಸಿದಂತಹ ಕಾಗದವನ್ನ ಏನ್ ಮಾಡ್ಬೇಕಿತ್ತು ಅಂತ ಹೇಳಿದ್ರೆ, ಅಲ್ಲಿನಿಂದ ಕಚ್ಚಿ ತೆಗಿಬೇಕಿತ್ತು. ಆ ಬಂದೂಕನ್ನ ಏನು, ಆ ತೋಟದ ಹೊರಗಿನ ರ್ಯಾಪರ್ ಇರ್ತದಲ್ಲ, ಕವರಿಂಗ್ ಆದದ್ದು ಕಾಗದವನ್ನು, ಅದನ್ನು ಬಾಯಲ್ಲಿ ಕಚ್ಚಿ ತೆಗಿಬೇಕಿತ್ತು. ಆ ಕಾಗದಕ್ಕೆ ಏನ್ ಮಾಡಿದ್ರು ಅಂತ ಹೇಳಿದ್ರೆ, ಹಂದಿ ಮತ್ತು ಗೋವಿನ ಮಾಂಸವನ್ನ ಬಳಸಿದ್ರು. ಹಂದಿ ಮತ್ತು ಗೋವು ಅಂದ್ರೆ ದನದ ಮಾಂಸದ ಅಥವಾ ದನದ ಕೊಬ್ಬನ್ನ ಅದಕ್ಕೆ ಬಳಸಲಾಗಿತ್ತು ಅಂತ ಹೇಳಿ ಒಂದು ಸುದ್ದಿ ಹರಡಿರ್ತದೆ. ಸೊ ಅಲ್ಲಿ ಏನಾಗಿತ್ತು ಅಂತ ಹೇಳಿದ್ರೆ, ಮುಸಲ್ಮಾನರಿಗೆ ಹಂದಿ ನಿಷೇಧವಾಗಿದ್ರೆ, ಹಿಂದೂಗಳಿಗೆ ಗೋವು ಪವಿತ್ರವಾದಂತಹ ಭಾವನೆ, ಹೌದಾ? ಸೊ ಆದ್ರಿಂದ ಹಿಂದೂ ಮತ್ತು ಮುಸಲ್ಮಾನ್ ಎರಡೂ ಪಂಗಡದ ಸೈನಿಕರು ಸಹ ಈ ಬಂದೂಕನ್ನ ಉಪಯೋಗಿಸ್ಲಿಕ್ಕೆ ನಿರಾಕರಿಸ್ತಾರೆ. ಸೊ ಅದನ್ನು ಯಾರೆಲ್ಲ ನಿರಾಕರಿಸ್ತಾರೋ ಆ ಒಂದು ಸೈನಿಕರಿಗೆಲ್ಲರಿಗೂ ಸಹ ಬ್ರಿಟಿಷರು ಪನಿಷ್ಮೆಂಟ್ ಕೊಡ್ತಾರೆ. ಸೊ ಅದು ಇಮಿಡಿಯೇಟ್ ಕಾಸ್ ಅಥವಾ ತಕ್ಷಣದ ಕಾರಣ ಅದು. ಸೊ ಕ್ವಶನ್ ಹೀಗೆ ಬರ್ಬೋದು, 1857ರ ದಂಗೆಗೆ ತಕ್ಷಣದ ಕಾರಣೀಕರ್ತವಾದಂತಹ ಬಂದೂಕಿನ ಹೆಸರೇನು ಅಂತ ಹೇಳಿದ್ರೆ ನೀವೇನ್ ಬರಿಬೇಕು? ಎನ್ಫೀಲ್ಡ್ ರೈಫಲ್ ಅಥವಾ ರಾಯಲ್ ಎನ್ಫೀಲ್ಡ್. ಸೊ ಎರಡು ಆನ್ಸರ್ ಸರಿ. ಸೊ ಇದು ತುಂಬಾ ಇಂಪಾರ್ಟೆಂಟ್, ಸೈಡ್ ಅಲ್ಲಿ ಇಂಪಾರ್ಟೆಂಟ್ ಅಂತ ಹೇಳಿ ಟಿಕ್ ಮಾಡಿಕೊಳ್ಳಿ ಮಕ್ಳೇ, ಆಯ್ತಾ? ಸೊ ಯಾಕೆ ಗೊತ್ತಾಯ್ತಾ? ಸೊ ರಾಯಲ್ ಎನ್ಫೀಲ್ಡ್ ಬಂದಕ್ಕೆ ಯಾಕೆ ಕಾರಣ ಆದ್ದು? ಸೊ ಅದಕ್ಕೆ ತುಂಬಿಸುವಂತಹ ತೋಟ ಅಥವಾ ಕಾರ್ಟ್ರಿಜ್ ಅಂತ ಹೇಳ್ತಾರೆ. ಸೊ ಆ ತೋಟಗಳಿಗೆ ಕವರ್ ಆಗಿದ್ದಂತಹ ಕಾಗದವನ್ನ ಬಾಯಿಂದ ಕಚ್ಚಿ ತೆಗಿಬೇಕಿತ್ತು. ಅದಕ್ಕೆ ಹಂದಿ ಮತ್ತು ದನದ ಕೊಬ್ಬನ್ನ ಸವರಲಾಗಿತ್ತು ಅಂತ ಹೇಳಿ ಏನು ಒಂದು ವಿಚಾರ ಹಬ್ಬಿತ್ತು. ಸೊ ಆ ಒಂದು ಕಾರಣಕ್ಕೋಸ್ಕರ ಭಾರತೀಯ ಸೈನಿಕರು ಆ ಬಂದೂಕನ್ನ ನಿರಾಕರಿಸ್ತಾರೆ. ಅದಕ್ಕೆ ಬ್ರಿಟಿಷ್ ಸೈನಿಕರು ಪನಿಷ್ಮೆಂಟ್ ಕೊಡ್ತಾರೆ. ಅದೇ ಇಮಿಡಿಯೇಟ್ ಕಾಸ್ ಆಗಿರ್ತದೆ. ಸೊ ಇದಿಷ್ಟು 1857ರ ದಂಗೆಗೆ ಕಾರಣವಾದಂತಹ ಅಂಶಗಳು. ಸೊ ನೆಕ್ಸ್ಟ್ ಯುದ್ಧ ಪ್ರಾರಂಭ ಆಗ್ತದೆ. ಸೊ ಯುದ್ಧ ಎಲ್ಲಿ ಪ್ರಾರಂಭ ಆಗ್ತದೆ ಅಂತ ಹೇಳಿ ಬೇಕು, ಕಾರಣಗಳಾಯ್ತು. ನೆಕ್ಸ್ಟ್ ಯುದ್ಧದ ಗತಿ ಬರುವಂತದ್ದು. ಸೊ ಯುದ್ಧದ ಗತಿಯಲ್ಲಿ ಯುದ್ಧ ಎಲ್ಲಿ ಆರಂಭ ಆಗ್ತದೆ ಅಂತ ಹೇಳಿ ಕೇಳ್ಬೋದು. ಸೊ ನೀವು ಹೀಗೆ ಬರೀರಿ, 1857ರ ದಂಗೆಯು 1857ರ ದಂಗೆಯು ಎಲ್ಲಿ ಆರಂಭವಾಯಿತು, ಮೊದಲು ಎಲ್ಲಿ ಆರಂಭವಾಯಿತು ಅಂತ ಬರೀರಿ, ಆಯ್ತಾ? ಮೊದಲು ಎಲ್ಲಿ ಆರಂಭವಾಯಿತು? 1857ರ ದಂಗೆಯು ಮೊದಲು ಎಲ್ಲಿ ಆರಂಭವಾಯಿತು? ಎಲ್ಲಿ? ಮೀರತ್. ಆನ್ಸರ್ ಮೀರತ್. ಇಲ್ಲಿ ಉಂಟು ನೋಡಿ, ಆನ್ಸರ್ ಮೀರತ್. 1857 ಮೇ 10, ಆಯ್ತಾ? ಎಕ್ಸಾಕ್ಟ್ ಡೇಟ್ ಅಂತ ಹೇಳಿ ಕೇಳಿದ್ರೆ 1857 ಮೇ 10ಕ್ಕೆ ಆರಂಭ ಆಗಿರುವಂತದ್ದು. ಸೊ ಎಲ್ಲಿ ಅಂತ ಕೇಳಿದ್ರೆ ಮೀರತ್ ನಲ್ಲಿ 1857ರ ದಂಗೆ ಆರಂಭ ಆಗ್ತದೆ. ಸೊ ಮೀರತ್ ನಲ್ಲಿ ಆರಂಭ ಆದ ನೆಕ್ಸ್ಟ್ ಉತ್ತರ ಭಾರತದಲ್ಲೆಲ್ಲ ಅದು ಸ್ಪ್ರೆಡ್ ಆಗ್ತಾ ಹೋಗ್ತದೆ. ಸೊ ಅಲ್ಲಿ ಏನಾಯ್ತು ಅಂತ ಹೇಳಿದ್ರೆ, ಭಾರತೀಯ ಸಿಪಾಯಿ ಮಂಗಲ್ ಪಾಂಡೆ ಕೊಬ್ಬು ಸವಿರದ ಬಂದೂಕನ್ನು ಬಳಸಲು ತಿರಸ್ಕರಿಸಿ ಬಹಿರಂಗವಾಗಿ ಅಂದ್ರೆ ಎಲ್ಲರ ಎದುರೇ ಬ್ರಿಟಿಷ್ ಅಧಿಕಾರಿಯನ್ನೊಬ್ಬನನ್ನು ಗುಂಡಿಕ್ಕಿ ಕೊಲ್ತಾರೆ, ಆಯ್ತಾ? ಮಂಗಲ್ ಪಾಂಡೆ ಅನ್ನುವಂಥವ್ರು. ಸೊ ಹೀಗೆ ಕೇಳ್ಬೋದು, 1857ರ ದಂಗೆಯಲ್ಲಿ ಬ್ರಿಟಿಷ್ ಅಧಿಕಾರಿಯನ್ನ ಗುಂಡಿಕ್ಕಿ ಕೊಂದಂತಹ ಭಾರತೀಯ ಸೈನಿಕ ಯಾರು ಅಂತ ಹೇಳಿ. ಸೊ ನೀವು ಯಾರು ಬರಿಬೇಕು? ಮಂಗಲ್ ಪಾಂಡೆ. ಕ್ವಶನ್ ಹೇಳ್ಬೇಕಾ? 1857ರ ದಂಗೆಯಲ್ಲಿ 1857ರ ದಂಗೆಯಲ್ಲಿ
ಬ್ರಿಟಿಷ್ ಅಧಿಕಾರಿಯನ್ನು ಗುಂಡಿಕ್ಕಿ ಕೊಂದ ಭಾರತೀಯ ಸೈನಿಕ ಯಾರು? ಭಾರತೀಯ ಸೈನಿಕ ಯಾರು? ಸೊ ಅದು ಮಂಗಲ್ ಪಾಂಡೆ. ಇಲ್ಲಿ ಹೆಸರುಂಟು ನೋಡಿ, ಮಂಗಲ್ ಪಾಂಡೆ ಚಿತ್ರದಲ್ಲಿ ಹೆಸರುಂಟಲ್ಲ, ಸೊ ಇದು. ಅವ್ರು ಎಲ್ಲಿ ಅಂತ ಹೇಳಿದ್ರೆ ಬಂಗಾಳದ ಬ್ಯಾರಕ್ಪುರ ಅನ್ನುವಂತಹ ಪ್ಲೇಸ್ ಅಲ್ಲಿ ಮಂಗಲ್ ಪಾಂಡೆ ಬ್ರಿಟಿಷ್ ಅಧಿಕಾರಿಯನ್ನ ಎಲ್ಲರ ಎದುರೇ ಓಪನ್ ಆಗಿ ಗುಂಡಿಕ್ಕಿ ಕೊಲ್ಲುವಂಥದ್ದು. ಸೊ ಅದರ ನೆಕ್ಸ್ಟ್ ಇಮಿಡಿಯೇಟ್ ಆಗಿ ಮಂಗಲ್ ಪಾಂಡೆ ಸಹ ಕೊಂದು ಬಿಡ್ತಾರೆ ಬ್ರಿಟಿಷರು. ಸೊ ಈ ರೀತಿಯಲ್ಲಿ 1857 ದಂಗೆ ವ್ಯಾಪಿಸ್ತಾ ಹೋಗ್ತದೆ. ಅಲ್ಲಿ ಏನಾಯ್ತು ಅಂತ ಹೇಳಿದ್ರೆ, ಯಾವ ರೀತಿಯಲ್ಲಿ ಅವರು ಹೋರಾಟಗಾರರು ಘೋಷಣೆ ಹೇಳ್ತಾರೆ ಅಂತಂದ್ರೆ, ಮಾರೋ ಪಿರಂಗಿಕೋ ಅಂತ ಹೇಳಿದ್ರೆ ಯುರೋಪಿಯರನ್ನ ಕೊಂದು ಬಿಡಿ ಅಂತ ಹೇಳುವಂತಹ ಘೋಷಣೆಯಲ್ಲಿ ಧಾವಿಸ್ತಾ ಹೋಗ್ತಾರೆ. ಸೊ ಈ ರೀತಿಯಲ್ಲಿ ಈ ಒಂದು ದಂಗೆ ಎಲ್ಲಿಗೆ ತಲುಪ್ತದೆ ಅಂತ ಹೇಳಿದ್ರೆ ದೆಲ್ಲಿಗೆ ತಲುಪ್ತದೆ. ಸೊ ದೆಲ್ಲಿಗೆ ತಲುಪಿದ ನಂತರ ಈ ಸಿಪಾಯಿಗಳೆಲ್ಲರೂ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಮೊಘಲ್ ದೊರೆ ಆದಂತಹ 2ನೇ ಬಹದ್ದೂರ್ ಶಾನನ್ನು ಭಾರತದ ಚಕ್ರವರ್ತಿ ಅಂತ ಹೇಳಿ ಘೋಷಣೆಯನ್ನ ಮಾಡ್ತಾರೆ. ಮೊಘಲ್ ದೊರೆಯಾದಂತಹ 2ನೇ ಬಹದ್ದೂರ್ ಶಾನನ್ನು ಭಾರತದ ಚಕ್ರವರ್ತಿ ಅಂತ ಹೇಳಿ ಸಿಪಾಯಿಗಳೇ ಘೋಷಣೆಯನ್ನ ಮಾಡುವಂಥದ್ದು. ಸೊ ಇಲ್ಲಿಗೆ 1857 ದಂಗೆ ಎಂಡ್ ಆಗ್ತದೆ. ಸೊ ಈ ದಂಗೆ ಆದ್ಮೇಲೆ ಏನೆಲ್ಲ ಚೇಂಜಸ್ ಆಯ್ತು ಅಂತ ಹೇಳಿ ನಮಗೆ ಬೇಕು. ಸೊ ನೋಡಿ, ಎಲ್ಲೆಲ್ಲ ದಂಗೆ ವ್ಯಾಪಿಸಿರ್ತದೆ ಅಂತ ಹೇಳಿದ್ರೆ, ಸೊ ಹೆಚ್ಚಾಗಿ ಮಧ್ಯ ಭಾರತದಲ್ಲಿ, ಆಯ್ತಾ, ಮಧ್ಯ ಭಾರತ, ಬಂಗಾಳ, ನೆಕ್ಸ್ಟ್ ದಕ್ಷಿಣ ಭಾರತದಲ್ಲಿ ಅಷ್ಟೊಂದು ವ್ಯಾಪಿಸಿರುವುದಿಲ್ಲ, ಜಸ್ಟ್ ಶೋರಾಪುರ ಮಹಾರಾಷ್ಟ್ರದ ಹತ್ರ ಬರುವಂತದ್ದು. ಸೊ ಆ ಪ್ಲೇಸ್ ಅಲ್ಲಿ ಮಾತ್ರ ವ್ಯಾಪಿಸಿರುವಂತದ್ದು ಅಷ್ಟು, ಆಯ್ತಾ. ಸರಿ. ಸೊ ನೆಕ್ಸ್ಟ್ ಏನಾಯ್ತು ಅಂತ ಹೇಳಿದ್ರೆ, ಸೊ ಯುದ್ಧದ ಈ ಒಂದು ದಂಗೆಯಲ್ಲಿ ಏನು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯನ್ನ ಮತ್ತು ಸಹಾಯಕ ಸೈನ್ಯ ಪದ್ಧತಿಯನ್ನೆಲ್ಲ ವಿರೋಧಿಸಿದಂತಹ ಕೆಲವೊಂದು ಕಡೆಗಳಲ್ಲಿ ಅದೇ ರೀತಿಯಲ್ಲಿ ಚಿಕ್ಕ ಪುಟ್ಟ ದಂಗೆಗಳು ನಡೀತದೆ. ಸೊ ಆ ಸಂದರ್ಭದಲ್ಲಿ ಹಲಗಲಿ ಬೇಡರು, ರೈತರ ಹೋರಾಟ, ಸೊ ಅದೆಲ್ಲರ ಸಹ ಹೋರಾಟಗಳು ಸಹ ಅಲ್ಲಿ ನಡೀತಿರ್ತದೆ. ಸೊ ಅದೆಲ್ಲ ನೀವು ಬರಿಬೇಕು ಅಂತ ಹೇಳಿಲ್ಲ, ಅಷ್ಟೊಂದು ಏನು ಹಾಗೆ ಅಷ್ಟು ಡೀಟೇಲ್ ಆಗಿ ಕೇಳಲಿಕ್ಕಿಲ್ಲ ನಿಮ್ಗೆ 7th ಪಾಠವನ್ನು, ಅದರಿಂದ ಅದು ಬೇಕು ಅಂತ ಹೇಳಿಲ್ಲ. ನೆಕ್ಸ್ಟ್ ನಮ್ಗೆ ರಿಸಲ್ಟ್ ಏನಾಯ್ತು? 1857 ದಂಗೆ ಆಯ್ತು, ಬ್ರಿಟಿಷರು ಭಾರತ ಬಿಟ್ಟು ಓಡಿದ್ರ ಕೇಳಿದ್ರೆ ಇಲ್ಲ. ಬ್ರಿಟಿಷರು ಯಾವಾಗ ಭಾರತವನ್ನು ಬಿಟ್ಟು ತೊಲಗಿದ್ದು ಮಕ್ಳೇ? ಬ್ರಿಟಿಷರು ಭಾರತವನ್ನು ಬಿಟ್ಟು ತೊಲಗಿದ್ದು ಯಾವಾಗ? ಹ್ಯಾಂಡ್ ರೈಸ್ ಮಾಡಿದವರೇ ಮಾಡುದು, ಉಳ್ದವ್ರು ಎಲ್ಲಿ ಹೋಗಿದ್ದಾರೆ ನೋಡು. ಅಭಿಷೇಕ್ ಬಿ, ಒಮ್ಮೆ ಆನ್ಸರ್ ಹೇಳಿ ನೋಡ. ಅಭಿಷೇಕ್ ಬಿ, ಬ್ರಿಟಿಷರು ಭಾರತವನ್ನು ಬಿಟ್ಟು ಹೋದದ್ದು ಯಾವಾಗ? ಇದು ವೆರಿ ವೆರಿ ಸಿಂಪಲ್ ಕ್ವಶನ್. ಇಲ್ಲ, ಅವ ಆನ್ಸರ್ ಹೇಳುದಿಲ್ಲ. ಆಯ್ತು, ರಮ್ಯಾ ಜೆ ಏನಲ್ಲ ಕಷ್ಟ ಕೈ ಎತ್ತಿದ, ಹೇಳಮ್ಮ. ಖುಷಿಯಾ ಅಂತ? 1947. ಅದನ್ನ ನಾವೇನು ಅಂತ ಆಚರಿಸ್ತೇವೆ? ಸ್ವಾತಂತ್ರ್ಯ ದಿನ ಅಷ್ಟೇ. ಭಾರತವನ್ನು ಬ್ರಿಟಿಷರು ಬಿಟ್ಟು ಹೋದ ಕೂಡಲೇ ನಾವು ಸ್ವತಂತ್ರರಾದೆವು, ಹೌದಾ? ಸೊ ಆದ್ರಿಂದ ಭಾರತವನ್ನು ಬ್ರಿಟಿಷರು ಯಾವಾಗ ಬಿಟ್ಟು ಹೋದ್ರು ಅಂತ ಹೇಳಿದ್ರೆ ನಾವು ಆನ್ಸರ್ ಕೊಡ್ಬೇಕಾದ್ದು 1947 ಆಗಸ್ಟ್ 15, ಆಯ್ತಾ? ಸೊ ಅದು ವೆರಿ ಸಿಂಪಲ್ ಕ್ವಶನ್. ಅದು ಆ ರೀತಿ ಕೇಳ್ತಾರೆ ಅಂತ, ಕ್ವಶನ್ ಅನ್ನ ಹೇಗೆ ಟೆಸ್ಟ್ ಮಾಡಿ ಕೇಳ್ತಾರೆ ಅನ್ನೋದಕ್ಕೊಂದು ಎಕ್ಸಾಂಪಲ್ ನಾನು ಕೊಟ್ಟಿರುವಂತದ್ದು. ಓಕೆ. ಸೊ 1857ಕ್ಕೆ ದಂಗೆ ಆಗ್ತದೆ, ಬ್ರಿಟಿಷರು ಭಾರತ ಬಿಟ್ಟು 1857ಕ್ಕೆ ಓಡಿ ಹೋಗುದಿಲ್ಲ, ಆಯ್ತಾ? ಸೊ ಅವ್ರು ಇನ್ನೂ ಮಾಡ್ತಾರೆ. ಅವ್ರು ಏನ್ ಮಾಡ್ತಾರೆ ಅಂದ್ರೆ ತಮ್ಮ ಆಡಳಿತದಲ್ಲಿ ಚೇಂಜಸ್ ಮಾಡ್ತಾರೆ. ಅಲ್ಲಿ ತನಕ 1857 ತನಕ ಕಂಪನಿ ಆಡಳಿತ ಭಾರತದಲ್ಲಿ ಇರ್ತದೆ. 1857 ನಂತರ ಬ್ರಿಟನ್ ರಾಣಿ ಡೈರೆಕ್ಟ್ ಆಗಿ ಆಡಳಿತವನ್ನ ಮಾಡ್ತಾರೆ. ಸೊ 1858ಕ್ಕೆ ಬ್ರಿಟನ್ನ ರಾಣಿ ವಿಕ್ಟೋರಿಯಾ ಒಂದು ಘೋಷಣೆಯನ್ನ ಹೊರಡಿಸ್ತಾರೆ, ಆಯ್ತಾ? ಸೊ ಅದು ಬರಿಬೇಕು ಅಂತ ಹೇಳಿಲ್ಲ ಮಕ್ಳೇ,
ಯಾರೋ ಒಬ್ರು ಅನ್ಮ್ಯೂಟ್ ಮಾಡಿದ್ದೀರಿ ಮಕ್ಳೇ, ಮ್ಯೂಟ್ ಮಾಡಿ. ಓಕೆ, ಸೊ ಇದ್ರಲ್ಲಿ ನೀವು ಬರಿಬೇಕಾದಂತಹ ವಿಷಯಗಳು ಅಷ್ಟೇನು ಯಾವುದು ಸಹ ಇಲ್ಲ, ಆಯ್ತಾ, ಬರೆಯುವುದು ಬೇಕಾಗಿಲ್ಲ. ನೆಕ್ಸ್ಟ್ ನಾವು ಸ್ವಾತಂತ್ರ್ಯ ಚಳವಳಿಯನ್ನ ನೋಡುವ. ಸ್ವಾತಂತ್ರ್ಯ ಚಳವಳಿ ಅಂತ ಹೇಳಿ ಯಾವಾಗ ಯಾವ ಒಂದು ವರ್ಷಗಳನ್ನ ಕರೀತಾರೆ ಅಂತ ಹೇಳಿದ್ರೆ 1885ರಿಂದ 1919 ತನಕವನ್ನ ಸ್ವಾತಂತ್ರ್ಯ ಚಳವಳಿ ಅಂತ ಹೇಳಿ ಕರೀತಾರೆ. ಅಂದ್ರೆ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಆದ ಮೇಲೆ ಅದು ಸಫಲ ಆಗಿರ್ಲಿ. 1857 ದಂಗೆ ಸಕ್ಸಸ್ಫುಲ್ ಆಗ್ಲಿಲ್ಲ. ಯಾಕೆ ಸಕ್ಸಸ್ಫುಲ್ ಆಗ್ತದೆ? ನಮ್ಗೆ ಆಗ್ಲೇ ಭಾರತಕ್ಕೆ ಸ್ವಾತಂತ್ರ್ಯ ಸಿಗ್ತಾ ಇತ್ತು, ಅದು ಸಕ್ಸಸ್ಫುಲ್ ಆಗ್ಲಿಲ್ಲ. ಯಾಕೆ ಅಂತ ಹೇಳಿದ್ರೆ ನಾನ್ ಮ್ಯಾಪ್ ಅಲ್ಲಿ ತೋರಿಸಿದೆ, ಇಡೀ ಭಾರತದಲ್ಲಿ ದಂಗೆ ಆಗಿರ್ಲಿಲ್ಲ, ಹೌದಾ? ಸೊ ಕೆಲವು ಪ್ರದೇಶದಲ್ಲಿ ಮಾತ್ರ ದಂಗೆ ಆಗಿದ್ದಂಥದ್ದು. ಸೊ ಆ ಕಾರಣಕ್ಕೋಸ್ಕರ ಅದು ಫೇಲ್ಯೂರ್ ಆಯ್ತು ಅಂತ ಹೇಳಿ ಹೇಳ್ಬೋದು. ಸೊ ಇಲ್ಲಿ ಏನಾಯ್ತು, 1885 ಕೆಲವೊಂದು ಬದಲಾವಣೆಗಳು ಭಾರತದಲ್ಲಿ ಆಗ್ತದೆ. ಸೊ ಅದೇನು ಬದಲಾವಣೆಗಳು ಆಗ್ತದೆ ಅಂತ ಹೇಳಿದ್ರೆ 1885ಕ್ಕೆ ಒಂದು ಹೊಸ ರೀತಿಯ ಸಂಘಟನೆ ಬರ್ತದೆ. ಸೊ ಅದಕ್ಕಿಂತ ಮುಂಚೆ ಸೊ ಏನೆಲ್ಲ ಆಯ್ತು ಭಾರತದಲ್ಲಿ ಅಂತ ಹೇಳಿದ್ರೆ ಪಾಶ್ಚಿಮಾತ್ಯ ಶಿಕ್ಷಣ ಮತ್ತು ಆಧುನಿಕ ಜ್ಞಾನ ವಿಜ್ಞಾನದ ಪರಿಚಯ ಭಾರತೀಯರಿಗೆ ಆಗ್ತದೆ. ಪಾಶ್ಚಿಮಾತ್ಯ ಶಿಕ್ಷಣ ಅಂದ್ರೆ ಅದೇ ಇಂಗ್ಲಿಷ್ ಶಿಕ್ಷಣ. ಭಾರತೀಯರಿಗೆ ಇಂಗ್ಲಿಷ್ ಶಿಕ್ಷಣ ಸಿಗ್ತದೆ. ಸೊ ಆ ಇಂಗ್ಲಿಷ್ ಶಿಕ್ಷಣದ ಮೂಲಕ ಅವರಿಗೆ ಪುಸ್ತಕಗಳನ್ನು ಓದುವಂತಹ, ಇಂಗ್ಲಿಷ್ ಅಲ್ಲಿ ಬಂದಂತಹ ಹೊಸ ಹೊಸ ವಿಚಾರಗಳನ್ನು ತಿಳ್ಕೊಳ್ಳಿಕ್ಕಾಯ್ತು, ಆಯ್ತಾ? ಸೊ ಇಂಗ್ಲಿಷ್ ಕಲಿತ ಭಾರತೀಯರು ಸ್ವಾತಂತ್ರ್ಯ ಹೋರಾಟಕ್ಕೆ ನಿಂತು, ಆಯ್ತಾ, ವಿದ್ಯಾವಂತರೆಲ್ಲ ಅಲ್ಲಿಗೆ ನಿಂತು, ಆಯ್ತಾ? ಸೊ ಬ್ರಿಟಿಷರು ಯಾವ ರೀತಿ ತಿಳ್ಕೊಂಡದ್ದು ಅಂತ ಹೇಳಿದ್ರೆ ಇಂಗ್ಲಿಷ್ ಶಿಕ್ಷಣವನ್ನ ಭಾರತೀಯರಿಗೆ ಪರಿಚಯಿಸಿದ್ರೆ ಭಾರತೀಯರು ಇಂಗ್ಲಿಷರ ಪರಾಗಿ ನಿಲ್ತಾರೆ ಅಂತ ಹೇಳಿ ಅನ್ಕೊಂಡಿದ್ರು, ಆದ್ರೆ ಅದು ಉಲ್ಟಾ ಆಗ್ತದೆ. ನೆಕ್ಸ್ಟ್ ಏಕರೂಪದ ಆಡಳಿತ ವ್ಯವಸ್ಥೆ ತಂದ್ರು. 1857 ಏಕರೂಪದ ಆಡಳಿತ ವ್ಯವಸ್ಥೆ ತಂದ್ರು. ಇಲ್ಲಿ ಇದು ಸ್ವಾತಂತ್ರ್ಯ ಚಳವಳಿ ಬರ್ದ್ರ ಮಕ್ಳೇ ಹೆಡ್ಡಿಂಗ್, ಇದನ್ನೊಂದು ಬರೀದಿ ಆಯ್ತಾ, ನಂಗೆ ಹೇಳಲಿಕ್ಕೆ ಬಿಟ್ಟೋಯ್ತು. ಸ್ವಾತಂತ್ರ್ಯ ಚಳವಳಿ 1885ರಿಂದ 1919. ಆಯ್ತಾ ಬರ್ದು? ಏಕರೂಪದ ಆಡಳಿತ ವ್ಯವಸ್ಥೆಯನ್ನ ತರ್ತಾರೆ. ಇಡೀ ದೇಶದಲ್ಲಿ ಏಕರೂಪವಾದಂತಹ ಒಂದು ಆಡಳಿತ ವ್ಯವಸ್ಥೆಯನ್ನ ಬ್ರಿಟಿಷ್ ಗವರ್ಮೆಂಟ್ ತರುವಂತಹ ಪ್ರಯತ್ನವನ್ನ ಮಾಡ್ತಾರೆ. ಆದ್ರೆ ಅಲ್ಲಿ ಏನಾಯ್ತು ಅಂತ ಹೇಳಿದ್ರೆ ಇದು ಆರ್ಥಿಕವಾಗಿ ಭಾರತೀಯರನ್ನ ಶೋಷಣೆಗೆ ಒಳಪಡಿಸ್ತಾ ಹೋದ್ರು. ಸೊ ಯಾವ ರೀತಿಯಲ್ಲಿ ಭಾರತೀಯರನ್ನ ಆರ್ಥಿಕವಾಗಿ ಶೋಷಣೆಗೆ ಒಳಪಡಿಸಿದ್ರು ಅಂತ ಹೇಳಿ ನಾನು ಆಗ್ಲೇ ಹೇಳಿದೆ. ಭಾರತದ ಸಂಪತ್ತೆಲ್ಲವೂ ಸಹ ನಾಶ ಆಗ್ತಾ ಬಂತು. ಎಲ್ಲಿಗೆ ಹೋಯ್ತು, ಎಲ್ಲಿಗೆ ಸೋರಿ ಹೋಯ್ತು ಅಂತ ಹೇಳಿದ್ರೆ ಇಂಗ್ಲೆಂಡಿಗೆ ಸೋರಿಕೆ ಹೋಯ್ತು. ಸೊ ಅದನ್ನ ಕರೆಕ್ಟ್ ಆಗಿ ಲೆಕ್ಕಾಚಾರ ಮಾಡಿ ಅಂಕಿಅಂಶ ಸಮೇತವಾಗಿ ಭಾರತೀಯ ಸ್ವಾತಂತ್ರ್ಯ ಹೋರಾಟಗಾರರಾದಂತಹ ದಾದಾಬಾಯಿ ನವರೋಜಿಯವರು ಅವರ ಸಿದ್ಧಾಂತದಲ್ಲಿ ಮಂಡಿಸ್ತಾರೆ. ಸೊ ಅದನ್ನ ಏನ್ ಹೇಳ್ತೇವೆ ಅಂತ ಹೇಳಿದ್ರೆ ನಾವು ಸಂಪತ್ತಿನ ಸೋರಿಕೆ ಸಿದ್ಧಾಂತ. ಸೊ ಇದನ್ನ ಕೇಳ್ಬೋದು. ದಾದಾಬಾಯಿ ನವರೋಜಿ ಅವರು ಭಾರತದ ಸಂಪತ್ತನ್ನು ಬ್ರಿಟಿಷರು ದೋಚುತ್ತಿದ್ದ ಕ್ರಮವನ್ನು ತಮ್ಮ ಯಾವ ಸಿದ್ಧಾಂತದಲ್ಲಿ ಪ್ರತಿಪಾದಿಸಿದ್ದಾರೆ ಅಂತ ಹೇಳಿದ್ರೆ ಸಂಪತ್ತಿನ ಸೋರಿಕೆ ಸಿದ್ಧಾಂತದಲ್ಲಿ. ಕ್ವಶನ್ ಹೇಳ್ತೇನೆ ಮಕ್ಳೇ, ಬರೀರಿ. ದಾದಾಬಾಯಿ ನವರೋಜಿ ಅವರು, ದಾದಾಬಾಯಿ ನವರೋಜಿ ಇಲ್ಲಿ ಉಂಟು ನೋಡಿ ಮಕ್ಳೇ. ದಾದಾಬಾಯಿ ನವರೋಜಿ ಅವರು ಭಾರತದ ಸಂಪತ್ತನ್ನು ಬ್ರಿಟಿಷರು ದೋಚುತ್ತಿದ್ದ ಕ್ರಮವನ್ನು ಯಾವ ಸಿದ್ಧಾಂತದ ಮೂಲಕ ಪ್ರತಿಪಾದಿಸಿದರು? ಯಾವ ಸಿದ್ಧಾಂತದ ಮೂಲಕ ಪ್ರತಿಪಾದಿಸಿದರು? ಯಾವ ಸಿದ್ಧಾಂತದ ಮೂಲಕ ಪ್ರತಿಪಾದಿಸಿದರು? ಆನ್ಸರ್ ಇಲ್ಲಿ ಉಂಟು, ಸಂಪತ್ತಿನ ಸೋರಿಕೆ ಸಿದ್ಧಾಂತ. ಆನ್ಸರ್ ಸಂಪತ್ತಿನ ಸೋರಿಕೆ ಸಿದ್ಧಾಂತ. ಸೈಡ್ ಅಲ್ಲಿ ಇಂಪಾರ್ಟೆಂಟ್ ಅಂತ ಹೇಳಿ ಟಿಕ್ ಮಾಡಿ ಸಂಪತ್ತಿನ ಸೋರಿಕೆ ಸಿದ್ಧಾಂತಕ್ಕೆ ಅಂಡರ್ಲೈನ್ ಮಾಡಿ.
ದಾದಾಬಾಯಿ ನವರೋಜಿ ಅವರು ಭಾರತದ ಸಂಪತ್ತನ್ನು ಬ್ರಿಟಿಷರು ದೋಚುತ್ತಿದ್ದ ಕ್ರಮವನ್ನು ಯಾವ ಸಿದ್ಧಾಂತದ ಮೂಲಕ ಪ್ರತಿಪಾದಿಸಿದರು ಅನ್ನುವಂತಹ ಕ್ವಶನ್ಗೆ ಆನ್ಸರ್ ಸಂಪತ್ತಿನ ಸೋರಿಕೆ ಸಿದ್ಧಾಂತ. ಅಥವಾ ಹೀಗೂ ಕ್ವಶನ್ ಕೇಳ್ಬೋದು, ಸಂಪತ್ತಿನ ಸೋರಿಕೆ ಸಿದ್ಧಾಂತವನ್ನು ಮಂಡಿಸಿದವರು ಯಾರು? ಸಂಪತ್ತಿನ ಸೋರಿಕೆ ಸಿದ್ಧಾಂತವನ್ನು ಮಂಡಿಸಿದವರು ಯಾರು? ಯಾವ್ದು ಆನ್ಸರ್? ಅನುಶ್ರೀ ಉಡುಪ. ದಾದಾಬಾಯಿ ನವರೋಜಿ ಅವರು. ದಾದಾಬಾಯಿ ನವರೋಜಿ ಅವರು. ಆಯ್ತಾ? ಇಂಪಾರ್ಟೆಂಟ್ ಅಂತ ಹೇಳಿ ಟಿಕ್ ಮಾಡಿ. ಆಯ್ತಾ? ನೆಕ್ಸ್ಟ್ ಭಾರತದ ಪರಂಪರೆಯ ಪರಿಚಯ ಸಾಕ್ತಾ ಹೋಗ್ತದೆ. ನೆಕ್ಸ್ಟ್ ಸಾಮಾಜಿಕ ಧಾರ್ಮಿಕ ಚಳವಳಿಗಳು, ಭಾರತದ ಸ್ವಾತಂತ್ರ್ಯ ಸಂಗ್ರಾಮದ ಸ್ಫೂರ್ತಿ. ಸೊ ಅಂದ್ರೆ ಯಾವುದೆಲ್ಲ ಸ್ಫೂರ್ತಿ ಆಯ್ತು ಅಂತ ಹೇಳಿದ್ರೆ ಭಾರತೀಯ ಧಾರ್ಮಿಕ ಚಳವಳಿ ನಾವು ನೋಡಿದ್ದೇವೆ ಆಲ್ರೆಡಿ, ಹೌದಾ? ಭಾರತ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದಿಂದ ಭಾರತೀಯರಿಗೆ ಗೊತ್ತಾಗ್ತದೆ. ನೆಕ್ಸ್ಟ್ ಬ್ರಿಟಿಷರು ಜನಾಂಗೀಯ ತಾರತಮ್ಯವನ್ನ ಮಾಡ್ತಾ ಇದ್ರು, ಅದು ಸಹ ಭಾರತೀಯರಿಗೆ ಅರಿವಾಗ್ತದೆ. ಸೊ ಈ ಎಲ್ಲದರ ಕಾರಣದಿಂದ ಭಾರತದ ಸ್ವಾತಂತ್ರ್ಯ ಚಳವಳಿ ಅನ್ನುವಂಥದ್ದು ಒಂದು ಹೊಸ ರೂಪವನ್ನ ಪಡಿತಾ ಹೋಗ್ತದೆ. ಸೊ ಅದು ಏನ್ ಹೊಸ ರೂಪ? 1885 ಹಾಗಾದ್ರೆ ಏನ್ ಚೇಂಜಸ್ ಆಯ್ತು ಅನ್ನೋದನ್ನ ನಾವು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನೋಡುವ. ನಾಳೆ ಮಕ್ಳು ನಾನು 8th ಸೋಷಿಯಲ್ ಇದೇ ಟೈಮಿಗೆ ಮಾಡ್ತೇನೆ, ಆಯ್ತಾ? ನೋಡುವ, ಒಂದು ಸ್ವಲ್ಪ ಬೇಗ ಶಿಲಾಗೋಳವನ್ನ ಕಂಪ್ಲೀಟ್ ಮಾಡುವ ನಿಮಗೆ. ಮತ್ತೆ ನಿಮ್ಗೆ ಶಾಲೆಯಲ್ಲಿ ಬೇರೆ ಪಾಠವನ್ನ ಸ್ಟಾರ್ಟ್ ಮಾಡ್ತಾರಲ್ಲ, ಸೊ ಅದಕ್ಕೋಸ್ಕರ ಸೊ ಇದನ್ನ ನಾನು ಆದಷ್ಟು ಮುಗಿಸ್ತೇನೆ, ಆಯ್ತಾ? ಶಿಲಾಗೋಳವನ್ನ ಮುಗಿಸಿ ನಾವು ನೆಕ್ಸ್ಟ್ ಬೇರೆದಕ್ಕೆ ಹೋಗುವ ಪ್ರಯತ್ನವನ್ನ ಮಾಡುವ. ನಿಮ್ಗೆ ಶಾಲೆಯಲ್ಲಿ ಯಾವ ಪಾಠ ಮಾಡ್ತಾರ ಅದನ್ನ ನನ್ಗೆ ಹೇಳ್ಬೇಕು. ಶಾಲೆ ದಿನಾಲೂ ಉಂಟು ಮಕ್ಳೇ, ಮಧ್ಯಾಹ್ನ ಮೇಲೆ ನಿಮಗೆ 8ನೇ ಕ್ಲಾಸ್ನವರಿಗೆ, ಆಯ್ತಾ? ಓಕೆ, ಟೈಮ್ ಮುಗಿತಾ ಬಂತು. ಥ್ಯಾಂಕ್ ಯು. ಶಾಲೆಗೆ ಹೋಗ್ಲಿಕ್ಕೆ ಇಷ್ಟ ಇಲ್ವಾ ಹಾಗಾದ್ರೆ ನಿಮಗೆ?